ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೇಲೇ ಇಟ್ಕೊಂಡು ಕ್ರೋಶಾ ಡಿಸೈನ್ ಕಲಿಯೋದಕ್ಕೆ ಬೇಸಿಕ್ಕಾಗಿ ಯಾವ ಮೆಟೀರಿಯಲ್ ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಮೇನು ನಮಗೆ ಕ್ರೋಶಾ ಬೇಕು. ನಮಗೆ ಇಲ್ಲಿ ಕ್ರೋಶಾ ನಂಬರ್ 10 ಬೇಕಾಗುತ್ತೆ. 10 ಇಲ್ಲ 11 ಕೂಡ ಯೂಸ್ ಮಾಡ್ಬೋದು. ನಮಗೆ ಈ ಕ್ರೋಶಾನ ಲೈನಿಂಗ್ ಮೆಟೀರಿಯಲ್ ಎಲ್ಲ ಸಿಗುತ್ತಲ್ಲ, ಟೈಲರಿಂಗ್ದು ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ವ, ಅಲ್ಲೇ ಸಿಗುತ್ತೆ, ಅಲ್ಲೇ ತೊಗೊಬೋದು. ಮತ್ತು ನಮಗೆ ಈ ಥರ ದಾರ ಬೇಕು. ಸಿಲ್ಕ್ ದಾರಗಳಿಗೂ ಸಿಗುತ್ತೆ. ಸೀರೆ ಕಟ್ಟೋದಕ್ಕೆ ದಾರ ಕೊಡಿ ಅಂದರೆ ಅಂಗಡಿಯವರೇ ಕೊಡ್ತಾರೆ. ಈ ಥರ ಒಂದೆಳೆ ಕೊಡ್ತಾರೆ ನೋಡಿ. ಈ ಥರ ಒಂದೆಳೆ ಇರುತ್ತೆ. ನಾವು ಇದನ್ನು 8 ಎಳೆ ಮಾಡಿಕೊಂಡು ಸೀರೆ ಕುಚ್ಚು ಕಟ್ಟೋದಕ್ಕೆ ನಾವು ಯೂಸ್ ಮಾಡ್ಕೋಬೇಕು. ನೋಡಿ, ಈ ಥರ 8 ಎಳೆ ದಾರನ ಮಾಡ್ಕೋಬೇಕು. ಈ ಥರ ಒಂದು ಕಾರ್ಡ್ಗೆ ಈ ಥರ ನೀಟಾಗಿ ಸುತ್ತಿಟ್ಕೊಂಡ್ಬಿಟ್ರೆ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಕತ್ರಿ ಬೇಕು. ಮತ್ತು ನಾವು ಸೀರೆ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನೋಡಿ ಈ ಥರ ಗೋಲ್ಡ್ ಕಲರ್ ದಾರ ಸಿಗುತ್ತೆ. ಈ ಥರ ಒಂದು ಈ ಥರ ರೌಂಡ್ ಇರುತ್ತೆ. ಈ ಥರ ಇದನ್ನು ತಗೋಬೇಕು. ಎಲ್ಲ ಮೆಟೀರಿಯಲ್ ರೆಡಿ ಇದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಬಟ್ಟೆ ಬೇಕು. ನೀವು ದುಪ್ಪಟ್ಟ ಆದರೂ ತೊಗೊಬೋದು, ಇಲ್ಲ ಒಂದು ಹಳೆ ಸೀರೆನಾದರೂ ತೊಗೋಬೋದು. ಸರಗಲ್ಲಿ ಈ ಥರ ಜಿಗ್ಜ್ಯಾಗ್ ಮಾಡಿರ್ತೀವಿ ನೋಡಿ, ಈ ಥರ ಯೂಸ್ ಮಾಡೋಕ್ಕೆ ಬೇಕು. ಏಕೆಂದರೆ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಥರ ಜಿಗ್ಜ್ಯಾಗ್ ಆಗಿದ್ರೆ ಈಸಿ ಆಗುತ್ತೆ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ. ಇಷ್ಟು ಮೆಟೀರಿಯಲ್ ಇದ್ದರೆ ನಾವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಕ್ರೋಶಾ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಕಲಿಬೋದು ಕೂಡ. ಇವತ್ತು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.